ಇವತ್ತಿನ ಕಾನೂನಿನ ವಿಚಾರ ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಗೆ 6 ತಿಂಗಳ ವೇತನ ಸಹಿತ ರಜೆಯನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಕಾನೂನನ್ನ ತಂದಿದೆ. ಇದೆಲ್ಲ ನಮಗೆ ತಿಳಿದಿರುವಂತಹ ವಿಚಾರವಾಗಿದೆ. ಆದರೆ ಅಪ್ಪನಿಗೂ ಕೂಡ ಕೆಲವು ತಿಂಗಳುಗಳ ಕಾಲ ಪಿತೃತ್ವ ರಜೆಯನ್ನ ಕೊಡಬೇಕು. ಅಂದ್ರೆ ಮಗುವಿನ ತಂದೆಗೂ ಕೂಡ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಮತ್ತೆ ಲಿಂಗ ಸಮಾನತೆಯ ದೃಷ್ಟಿಯಿಂದ ತಾಯಿಯಷ್ಟೇ ತಂದೆಯು ಕೂಡ ಪ್ರಮುಖ ಪಾತ್ರವನ್ನ ವಹಿಸುವುದರಿಂದ ಮಗುವಿನ ಪೋಷಣೆ ಬೆಳವಣಿಗೆಯಲ್ಲಿ ಅಪ್ಪನ ಪಾತ್ರದ ರುಜುವಾತಿಗೋಸ್ಕರ ಹಾಗೂ ಮಗುವಿನ ಆರೋಗ್ಯದ ಕಾಳಜಿಗೋಸ್ಕರವಾಗಿ ಪಿತೃತ್ವ ರಜೆಯನ್ನ ಕೊಡುವಂತಹ ಹೊಸ ಕಾನೂನನ್ನ ಜಾರಿಗೆ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ. ಮಕ್ಕಳ ಪೋಷಣೆಯ ಜವಾಬ್ದಾರಿ ಒಬ್ಬರಷ್ಟೇ ನಿರ್ವಹಿಸುವಂತದ್ದಲ್ಲ. ಹೀಗಾಗಿ ಪಿತೃತ್ವ ರಜೆಯನ್ನು ಸಾಮಾಜಿಕ ಭದ್ರತಾ ಸೌಲಭ್ಯ ಎಂದು ಪರಿಗಣಿಸುವಂತಹ ಹೊಸ ಕಾನೂನನ್ನ ಜಾರಿಗೆ ತರಬೇಕೆಂದು ಮಾನ್ಯ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಂತಹ ಪಿತೃತ್ವ ರಜೆಯು ಮಕ್ಕಳ ಪೋಷಣೆ ಆರೈಕೆ ವಿಚಾರದಲ್ಲಿ ತಂದೆ ಸಕ್ರಿಯವಾಗಿರುವಂತೆ ನೋಡಿಕೊಳ್ಳುತ್ತದೆ. ಹಾಗೆ ಇದು ಲಿಂಗ ಸಮಾನತೆಯನ್ನು ಹೋಗಲಾಡಿಸುತ್ತದೆ ಎಂಬುದಾಗಿ ಸುಪ್ರೀಂ ಕೋರ್ಟಿನ ಮಾನ್ಯ ನ್ಯಾಯಮೂರ್ತಿಗಳಾದ JB ಪಾರ್ದಿವಾಲಾ ಮತ್ತು R ಮಹದೇವನ್ ಅವರಿದ್ದಂತಹ ದ್ವಿಸದಸ್ಯ ಪೀಠದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನ ಕೊಡಲಾಗಿದೆ. ಮಗುವಿನ ಭಾವನಾತ್ಮಕ, ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ತಾಯಿಯದ್ದು ಪ್ರಮುಖ ಪಾತ್ರವಾದರೂ ಕೂಡ ಅದರಲ್ಲಿ ತಂದೆಯ ಪಾತ್ರವು ಅಷ್ಟೇ ಮಹತ್ವದ್ದು ಎಂಬುದಾಗಿ ಅಭಿಪ್ರಾಯಪಟ್ಟು ತಂದೆಯ ಪಾತ್ರವನ್ನು ಕಡೆಗಣಿಸುವಂತಿಲ್ಲ ಎಂಬುದಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಪ್ರತಿ ಪೋಷಕರು ಕೂಡ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಬೇಕು. ತಾಯಿಯ ಜೊತೆ ತಂದೆಯು ಕೂಡ ಮಗುವಿನ ಬೆಳವಣಿಗೆಯಲ್ಲಿ ಸರ್ವಾಂಗೀಣವಾದ ಕೊಡುಗೆಯನ್ನ ನೀಡಬೇಕಾಗ್ತದೆ. ಆ ಕೊಡುಗೆಯಲ್ಲಿ ಸಮಯ ಕೂಡ ಕೂಡಿರುತ್ತದೆ. ಈ ನಿಟ್ಟಿನಲ್ಲಿ ಪರಸ್ಪರ ಜವಾಬ್ದಾರಿಯನ್ನ ಇಬ್ಬರೂ ಪೋಷಕರು ಹೊರಬೇಕಾಗ್ತದೆ. ಹಾಗಾಗಿ ಪಿತೃತ್ವ ರಜೆಯನ್ನ ಮಂಜೂರು ಮಾಡುವಂತಹ ಅವಕಾಶ ನೀಡುವಂತಹ ಹೊಸ ಕಾನೂನನ್ನು ಕೂಡ ಜಾರಿಗೆ ತರುವ ಅವಶ್ಯಕತೆ ಇದೆ ಎಂದು ನ್ಯಾಯಪೀಠ ಸ್ಪಷ್ಟವಾಗಿ ಹೇಳಿದೆ. ರಜೆ ಅವಧಿ ಅಗತ್ಯಗಳಿಗೆ ಸ್ಪಂದಿಸಬೇಕು ಎಂಬ ಕಿವಿಮಾತನ್ನು ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಹೇಳಿರುತ್ತಾರೆ. ಪಿತೃತ್ವ ರಜೆಯ ಅವಧಿಯು ಪೋಷಕರು ಮತ್ತು ಮಗುವಿನ ಅಗತ್ಯತೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ನಿರ್ಧರಿಸಬೇಕು ಎಂದು ಹೇಳಿರುವ ನ್ಯಾಯಪೀಠ, ಈ ಅವಧಿಯಲ್ಲಿ ಮಗುವಿಗೆ ತಂದೆಯ ಉಪಸ್ಥಿತಿ ಅಗತ್ಯ. ಉದ್ಯೋಗದ ನಿರ್ಬಂಧಗಳಿಂದಾಗಿ ತಂದೆಗೆ ರಜೆ ಸಿಗದ ಸಂದರ್ಭದಲ್ಲಿ ತಾಯಿ ಬಾಣಂತಿಯಾಗಿರುವಾಗ ಎಷ್ಟೋ ಜನರಿಗೆ ಮಗುವನ್ನ ನೋಡ್ಕೊಳ್ಳಿಕ್ಕೆ ಪೇರೆಂಟ್ಸೇ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ರೀತಿ ಪಿತೃತ್ವ ರಜೆಯ ಜಾರಿಗೊಳಿಸುವಂತಹ ಕಾನೂನು ಭವಿಷ್ಯದಲ್ಲಿ ಜಾರಿಯಾದರೆ ಸಾಕಷ್ಟು ಮಕ್ಕಳಿಗೆ, ತಾಯಂದಿರಿಗೆ ಹಾಗೂ ಉದ್ಯೋಗದಲ್ಲಿರುವಂತಹ ಆ ಮಗುವಿನ ತಂದೆಗೂ ಕೂಡ ಸಹಾಯಕ ಆಗ್ತದೆ. ಅಂತ ಕಾನೂನು ದೇಶದಲ್ಲಿ ಜಾರಿಗೆ ಬರುವಂತ ಅವಶ್ಯಕತೆ ಇದೆ. ಜಾರಿಗೆ ಬರಲಿ ಅಂತ ಆಶಿಸ್ತಾ ಈ ಒಂದು